ಬಿಜೆಪಿ ಬಣ ಬಡಿದಾಟ ಇತ್ತ ರೆಬಲ್ ಆದ್ರು ಶ್ರೀರಾಮುಲು. ನನ್ನ ಒಳ್ಳೆತನ ದೌರ್ಬಲ್ಯ ಅಂದ್ಕೊಳ್ಬೇಡಿ, ನನ್ನ ಒಳ್ಳೆತನ ದೌರ್ಬಲ್ಯ ಅಂದ್ಕೊಳ್ಬೇಡಿ ಅಂತ ಹೇಳಿ ಓಪನ್ ಆಗಿ ರಾಮುಲು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಬಣ ಬಡಿದಾಟ ಈಗ ಮತ್ತೊಬ್ಬ ಬಿಜೆಪಿಯ ಪ್ರಬಲ ನಾಯಕ ರೆಬಲ್. ನನ್ನ ಒಳ್ಳೆತನವನ್ನ ದೌರ್ಬಲ್ಯ ಅಂತ ಅಂದ್ಕೊಳ್ಬೇಡಿ. ಹೈಕಮಾಂಡ್ ಬಗ್ಗೆ ರಾಮುಲು ಗರಂ ಆಗಿದ್ದಾರೆ. ನೋಡ್ರಿ, ಇವತ್ತು ರಾಮುಲು ಅಂದ ತಕ್ಷಣನೇ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕೂಡ, ಯಾಕಂದರೆ ನಾವು ಮಾಡಿದಂಥ ಇವತ್ತು ನಾನು ಅಧಿಕಾರದಲ್ಲಿರೋಂಥ ಟೈಮಲ್ಲಿ ಕೆಲವೊಂದು ಗುರುತಿನ ಹೆಜ್ಜೆಗಳನ್ನು ಹಾಕ್ಕೊಂಡು ಹೋಗಿದ್ದೀನಿ. ಇಡೀ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ವಿಶೇಷವಾದಂಥ ಪ್ರೀತಿ ಇದೆ. ಜೊತೆಲಿ ಗದಗಿನ ಜನರಿಗಂದ್ರಿಗೂ ನಾನು ಜೀವನದಲ್ಲಿ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ನನ್ನ ರಾಜಕಾರಣದಲ್ಲಿ ಒಂದು ರೀತಿ ಜನ್ಮಸ್ಥಳ ಅಂದ್ರಿಗಿನ ಅದು ಬಳ್ಳಾರಿ ಆಗುತ್ತೆ, ಕರ್ಮಸ್ಥಳ ಅಂದ್ರಿಗಿನ ಅದು ಗದಗ ಆಗುತ್ತೆ. ಇವತ್ತು ಈ ಎರಡು ಮಧ್ಯದಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊತ ಬಂದಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕೆಲವು ಮಂದಿ ಸ್ವಾರ್ಥಿಗಳು, ಕೆಲವು ಮಂದಿ ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡೋಂಥ ಮಂದಿ ಎಲ್ಲೋ ಒಂದು ಕಡೆ ಪಬ್ಲಿಸಿಟಿ, ಯಾಕಂದರೆ ಸಣ್ಣ ವಯಸ್ಸಿನಲ್ಲೇ ದೊಡ್ಡವರಾಗಬೇಕನ್ನಂಥ ಕಲ್ಪನೆ ಇಟ್ಕೊಂಡು ಬೇಗನೆ ಅಂತೇಳಿ ರಾಜಕಾರಣಿಗಳು ಆಗಬೇಕನ್ನಂಥವ್ರು ಬೇಗನೆ ನಾವು ದೊಡ್ಡ ನಾಯಕರಿಂದ ಬಿಂಬಿಸ್ಕೋಬೇಕನ್ನಂಥ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಪಾಸಿಟಿವ್ ಥಿಂಗ್ಸ್ಕಿನ್ನ ನೆಗೆಟಿವ್ ಮಾತಾಡೋಂಥ ಮಂದಿ ಭಾಳ ಮಂದಿ ಇರ್ತಾರೆ. ನೆಗೆಟಿವ್ ಮಂದಿ ಮಾತಾಡೋಂಥ ಮಂದಿ ಯಾಕೆ ಇರ್ತಾರೆ ಅಂದರೆ ದೊಡ್ಡವನು ಜಲ್ದಿ ಆಗಬೇಕಂದ್ರೆ ಅವ್ನಿಗೆ ಗೊತ್ತಿಲ್ಲ. ಜಲ್ದಿ ದೊಡ್ಡವನ ಹೋದ್ರಿಗಿನ ಸ್ಪೀಡ್ ಜಾಸ್ತಿ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಅವನೇನು ಕಲ್ಪನೆ ಅಂದರೆ ನಾನು ಮಾತಾಡಿದ ದೊಡ್ಡವನು ಆಗ್ತೀನಿ ಅಂದ್ಕೊಂಡಿರ್ಬೋದು. ಅಂಥವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಜನರು ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾರೆ ಕೂಡ. ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ನಾಯಕರಾದಂಥ ಸನ್ಮಾನ್ಯ ಇವರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಅವರೆಲ್ಲರೂ ಕೂಡ ಸೇರ್ಕೊಂಡು, ರಮೇಶ್ ಅಣ್ಣ ಜಾರಕಿಹೊಳಿ ಎಲ್ಲರೂ ಸೇರಿಕೊಂಡು ಇವತ್ತು ಕೇಂದ್ರಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ. ಇವತ್ತು ಹೋದಂಥ ಸಂದರ್ಭದಲ್ಲಿ ನಾನು ಮುಂಚೆಂದು ಕೂಡ ಹೇಳೋದಿಷ್ಟೇ, ಇವತ್ತು ಯಾವುದೇ ವಿಚಾರಗಳನ್ನು ಪರಿಹಾರ ಏನು, ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿರೋಂಥ ಟೈಮಲ್ಲಿ ಪರಿಹಾರ ಮುಗುದಾಣ ಅಂದ್ರಿಗಿನ ಅದು ಮುಗ್ದಾಣ ಅಂತ ಶಕ್ತಿ ಎಲ್ಲದೂ ಕೂಡ ಸಮಸ್ಯೆಗಳಿಗೆ ಪರಿಹಾರದಂಥ ಶಕ್ತಿ ಯಾವುದನ್ನ ಇದೆ ಅಂದರೆ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆಲಿರೋ ಕಾರಣ ಇವತ್ತು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರನ್ನ ಕರೆಸ್ಕೊಂಡು, ಯಾವುದೇ ರಾಜಕಾರಣದಲ್ಲಿ ಯಾವುದು ಕೂಡ ಮುಚ್ಚುಮರಿ ಮಾಡೋಕ್ಕಾಗಲ್ಲ. ಯಾರು ತಪ್ಪಿದಸ್ರಿದ್ದಾರೆ ಯಾರೇ ಆಗಿರ್ಬೋದು, ಯಾರು ಕೆಲವು ಮಂದಿ ಸುಮ್ಮನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ ರಾಜಕಾರಣದಲ್ಲಿ ನಮ್ಗೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಅಂತ ಇರ್ತದೆ ಅಂತೇಳಿ. ಉದಾಹರಣೆಗೆ ಎಲ್ಲರಿಗೆ ಬೇಕಾದಂಥ ಸುಮಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಕೆಲವೊಂದು ಮಾಸ್ ಲೀಡರ್ಸ್ಗಳಿಗೆ 6-7% ಓಟ್ಗಳನ್ನು ತೊಗೊಂಡಂಥ ಶಕ್ತಿ ಇದಾವೆ. 6-7% ಒಳ್ಳೆ ಒಂದು ಸಣ್ಣ